ಆತ್ಮೀಯ ಬಂಧುಗಳೇ, ಸ್ನೇಹಿತರುಗಳೇ, ನಿನ್ನೆ ಸುಮಾರು ರಾತ್ರಿ 8:15 ನಾನು ಓಲ್ಡ್ ಏರ್ಪೋರ್ಟ್ ರಸ್ತೆಯ ಮಣಿಪಾಲ್ ಆಸ್ಪತ್ರೆಯಿಂದ ಬಿಡುಗಡೆ ಆಗಿರ್ತೇನೆ. ವೈದ್ಯರ ಸಲಹೆ ಮೇರೆಗೆ ಸುಮಾರು 6 ವಾರಗಳ ಕಾಲ ವಿಶ್ರಾಂತಿ ಪಡಿಬೇಕಾಗಿದೆ. ಅದಕ್ಕೋಸ್ಕರ ಹೊರಗಡೆ ಬಂದು ವಿಶ್ರಾಂತಿ ಪಡಿತಾ ಇರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆಯಿಂದ ಹಲವಾರು ನಮ್ಮ ಸ್ನೇಹಿತರುಗಳು ಆಸ್ಪತ್ರೆಗೆ ಹೋಗಿ ಡಿಸ್ಚಾರ್ಜ್ ಆಗಿಲ್ಲ, ಇಲ್ಲೇ ಇದ್ದಾರೆ, ನಾವು 11ನೇ ಫ್ಲೋರ್ಗೆ ಹೋಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಂತೇಳಿ ಆಸ್ಪತ್ರೆ ಹೇಳಿದ್ದ ಮೇರೆಗೆ ನಾನು ಇನ್ನೊಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ನಾನು ನಿನ್ನೆ ರಾತ್ರಿನೇ ಡಿಸ್ಚಾರ್ಜ್ ಆಗಿ ವಿಶ್ರಾಂತಿ ಪಡಿತಾ ಇರ್ತಕ್ಕಂಥ ಸತ್ಯ. ಏನು ಶನಿವಾರ ರಾತ್ರಿ 12:10ರಿಂದ 12:20 ನನ್ನ ಜೀವಮಾನದಲ್ಲಿ ಒಂದು ಅತಿ ದೊಡ್ಡ ದುರ್ಘಟನೆ ನಡೀತು. ಆ ದುರ್ಘಟನೆ ನಡೆದ ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ನಾನೇ ಸ್ವತಃ ನನ್ನ ಕೈಗೆ ಅತೀವವಾದ ರಕ್ತ ಸ್ರಾವ ಆಗ್ತಿದ್ರು ಸಹ ಆಚೆ ಕಡೆ ಬಂದು ನನ್ನ ಜೊತೆಯಲ್ಲಿದ್ದಂಥ ನನ್ನ ಅಂಗರಕ್ಷಕ ಮತ್ತು ಆಪ್ತ ಸಹಾಯಕ ಇಬ್ಬರೂ ಸಹ ಕಾರಿನಿಂದ ಆಚೆ ತೆಗೆದುಕೊಂಡಿರ್ತೀನಿ. ಅವರಿಗೆ ಸದ್ಯದಲ್ಲಿ ನೀರನ್ನೆಲ್ಲ ಚಿಮುಕಿಸಿ ನೀರನ್ನ ಕುಡಿಸಿ ಅವ್ರಿಗೂ ಸಹ ಪ್ರಜ್ಞೆ ಬರ್ತಕ್ಕಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿದ್ದೆ. ಅದಾದಮೇಲೆ ಡ್ರೈವರ್ನ ಹೊರಗಡೆ ತೆಗಿಲಿಕ್ಕೆ ಆಗ್ತಾ ಇರಲ್ಲ, ಬಹಳ ಕಷ್ಟವಾಗ್ತಿತ್ತು, ಜಾಮ್ ಆಗಿದ್ದ. ಆ ಸಂದರ್ಭದಲ್ಲಿ ಒಂದು ಕೋಳಿ ಮಾರಾಟ ಬಹುತೇಕ ಅವರೆಲ್ಲ ಆ ಕೋಳಿ ಸಪ್ಲೈ ಮಾಡೋದ ಕೆಲಸ ಮಾಡೋರು ಅನಿಸುತ್ತೆ, ರಾಮನಗರದವರು ಅಂತ ಹೇಳ್ತಾ ಇದ್ರು. ಅವ್ರು ನನ್ನನ್ನು ಗುರ್ತಿಡಿದು ಇಳಿದು ಬಹಳ ಸಹಾಯ ಮಾಡಿದ್ದಾರೆ. ನಮ್ಮ ಡ್ರೈವರ್ನ ಆ ಗಾಡಿಯಿಂದ ನನ್ನ ಕಾರ್ನಿಂದ ಆಚೆ ತೆಗಿತಕ್ಕಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಅವ್ರಿಗೆ ನಾನು ಹೃದಯ ತುಂಬಿ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೀನಿ. ಇದಾದ ಮೇಲೆ ನಾನು ಅಲ್ಲಿಂದ ಸುಮಾರು ನನ್ನ ಫೋನ್ಗಳೆಲ್ಲ ಚಲ್ಲಾಪಿಲ್ಲಿಯಾಗಿದ್ದು, ಫೋನ್ನ ಯಾಕೆಂದರೆ ವೆಹಿಕಲ್ಲು ಎಲ್ಲಿ ಯಾವ ಡೈರೆಕ್ಷನ್ ಹೋಗ್ತಿತ್ತೋ ರಿವರ್ಸ್ ಡೈರೆಕ್ಷನ್ನಲ್ಲಿ ಸುಮಾರು 4-5 ಪಲ್ಟಿ ಹೊಡೆದು ನಿಂತ್ಕೊಂಡಿತ್ತು. ಆಗ ನಾವು ಬೇರೆ ಕಡೆ ಮೊಬೈಲ್ಗಳು ಹುಡುಕ್ತಾ ಇದ್ವಿ. ಅದಾದಮೇಲೆ ಸುಮಾರು ಒಂದು 20 ನಿಮಿಷ ಆದಮೇಲೆ ಮೊಬೈಲ್ಗಳು ಸಿಕ್ಕಿದೋ. ಆ ಮೊಬೈಲ್ಗಳನ್ನ ತೆಗೆದುಕೊಂಡು 100 ಮತ್ತು 112ಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕರೆಯನ್ನು ಮಾಡಿದ್ದೆ. ಜೊತೆಗೆ ಲೊಕೇಶನ್ ಸಹ ಕಳಿಸ್ಕೊಟ್ಟಿದ್ದೆ. ಅದಾದ ಒಂದು 20 ನಿಮಿಷದಲ್ಲಿ ಸುಮಾರು ನಾನು ಲೊಕೇಶನ್ ಕಳಿಸಿ ನಮ್ಮ ಮೊಬೈಲ್ ಸಿಗೋದಕ್ಕೆ ಅರ್ಧ ಗಂಟೆ ಆಗಿತ್ತು. ಅದಾದ ಒಂದು 20-25 ನಿಮಿಷದಲ್ಲಿ ನಮ್ಮ ನಾಗಮಂಗಲ ಸರ್ಕಲ್ನ ವರಿಷ್ಠಾಧಿಕಾರಿಯಾದ ಡಿವೈಎಸ್ಪಿ ಚೆಲುವರಾಜರವರು ತತ್ಕ್ಷಣ ಬಂದು ನನ್ನನ್ನು ಇತರೆ ಗಾಯಾಳುಗಳನ್ನ ಅವರ ವಾಹನದಲ್ಲಿ ಕರ್ಕೊಂಡು ಚಿಕಿತ್ಸೆ ಕೊಡಿಸಕ್ಕೆ ಹೊರಟಿರ್ತಾರೆ. ಅದೇ ಸಮಯಕ್ಕೆ ಮಂಡ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ಆ ತಡರಾತ್ರಿ ಆದರೂ ಸಹ ಖುದ್ದಾಗಿ ಸ್ಥಳಕ್ಕೆ ಬಂದು ತಕ್ಷಣ ಅವರು ಸಹ ಆದಿಚುಂಚನಗಿರಿ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ನನಗೆ ಸ್ಥೈರ್ಯವನ್ನು ತುಂಬಿರ್ತಾರೆ. ಇದ್ರ ಜೊತೆಗೆ ಅಲ್ಲಿದ್ದಂತೆ ಎಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ಗಳಿರ್ಬೋದು, ಆ ಆರಕ್ಷಕ ಡ್ರೈವರ್ಗಳಿರ್ಬೋದು, ಅವರೆಲ್ಲರೂ ಸಹ ಅತಿವಾಗಿ ಪ್ರೀತಿಯಿಂದ ವಿಶ್ವಾಸದಿಂದ ಧೈರ್ಯವನ್ನು ತುಂಬಿದ್ದಾರೆ. ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ SP ಅವರಿಗೆ, DYSP ಅವರಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಅದಾದ ನಂತರ ನಾವು ಏನು ವಿಷಯ ಗೊತ್ತಾಗಿ ಈಗಾಗಲೇ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಸ್ವಾಮೀಜಿಯವರ ಆದೇಶದ ಮೇರೆಗೆ ನಾವು ಹೋಗೋಷ್ಟೊತ್ತಿಗೆಲ್ಲ ಸಿಬ್ಬಂದಿ ವರ್ಗದವರು ರೆಡಿಯಾಗಿದ್ದರು. ಹೋದ ತಕ್ಷಣ ಬಹಳ ಅಚ್ಚುಕಟ್ಟಾಗಿ ನನಗೆ ಚಿಕಿತ್ಸೆಯನ್ನು ನೀಡಿದ್ರು. ಅವತ್ತು ಅಲ್ಲಿ ಬರ್ತಕ್ಕಂಥ ರಕ್ತವನ್ನೆಲ್ಲ ನಿಲ್ಲಿಸಿ ಫಸ್ಟ್ ಏಡ್ ಮಾಡಿ ಎಲ್ಲ ಮಾಡಿ ಅಂದಂಥ ಸಂದರ್ಭದಲ್ಲಿ ಹೇಗೋ ಜನಗಳಿಗೆ ಇದು ವಿಷಯ ಗೊತ್ತಾಗಿ ಆಗಲೇ ಅಲ್ಲಿ ಸುಮಾರು 200-300 ಜನ ಕಾರ್ಯಕರ್ತರುಗಳು, ಸ್ನೇಹಿತರುಗಳು, ಹಿತೈಷಿಗಳು ಅಲ್ಲಿ ಗುಂಪು ಸೇರಿದ್ದನ್ನು ನೋಡಿ ಹಲವಾರು ಹಿತೈಷಿಗಳು ಇಲ್ಲಿದ್ದರೆ ಆಸ್ಪತ್ರೆಗೂ ತೊಂದರೆ ಆಗ್ತಿದೆ, ಜೊತೆಗೆ ನಮಗೂ ಒಂದು ಏನು ರೆಸ್ಟ್ ಸಿಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ ಮೇಲೆ ಅಲ್ಲಿಂದ ನನಗೆ ನನ್ನ ಮನೆ ಸಹ ಇಂದ್ರನಗರದಲ್ಲಿ ಇರೋದ್ರಿಂದ ನಾನು ಮಣಿಪಾಲ್ ಆಸ್ಪತ್ರೆಗೆ ಅಲ್ಲಿಂದ ವರ್ಗಾವಣೆ ಆಗಿರ್ತೀನಿ. ಅದಾದಮೇಲೆ ಇಲ್ಲಿ ನನ್ನ ಕುಟುಂಬ ವೈದ್ಯರಾದಂಥ ಡಾಕ್ಟರ್ ಪಂಕಜ್ ಸಿಂಗಯ್ಯ ಅವರು, ಮತ್ತೆ ಆರ್ಥೋಪೆಡಿಕ್ ಹೆಡ್ ಆದಂಥ ಸುನಿಲ್ ಕಿನಿಯವರು, ಮತ್ತೆ ಪ್ಲಾಸ್ಟಿಕ್ ಸರ್ಜರಿ ಹೆಡ್ ಆದಂಥ ಮಯೂರ್ ಶೆಟ್ಟಿಯವರು ನಮ್ಮನ್ನ ಅತಿ ತುರ್ತಾಗಿ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಕೊಟ್ಟು ನನಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ನನ್ನ ನೋವಾಗಿದ್ದ ಬೆರಳುಗಳನ್ನು ಸಹ ಸರಿ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಅವ್ರಿಗೂ ಸಹ ನಾನು ಹೃದಯ ತುಂಬಿ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಇದ್ರ ಜೊತೆಗೆ DC ತಮ್ಮಣ್ಣವರು ಮಾಜಿ ಸಚಿವರು, ಹಿರಿಯ ನಾಯಕರು, ಪೂಜನೀಯರಾದ ಅವರು ಸಹ ಬಂದು 2 ಗಂಟೆಗಳ ಕಾಲ ನನ್ನ ನೋಡೋದಕ್ಕೆ ಕಾಯ್ಕೊಂಡಿದ್ದಾರೆ. ಆದರೆ ಕಾರಣಾಂತರಗಳಿಂದ ನಾನು ಆಸ್ಪತ್ರೆ ಆಪರೇಷನ್ ನಡೀತಾ ಇದ್ದಾಗ ಅವರು ನನ್ನ ನೋಡ್ಲಿಕ್ಕಾಗಲ್ಲ. ಆದರೂ ಸಹ ಅಲ್ಲಿ ಬಂದಂಥ ಜನಗಳಿಗೆಲ್ಲ ಅವರು ಸಮಾಧಾನ ಹೇಳಿ
ನನ್ನ ಪತ್ನಿಯವ್ರನ್ನ ಕರೆದು ಮತ್ತೆ ನಮ್ಮ ಮುಖಂಡರಾದಂಥ ನೆಲ್ಲಿಗೆರೆ ಬಾಲವ್ರನ್ನ ಕುಣಿಸಿ ಅವರ ಮೂಲಕ ವಿಡಿಯೋ ಮಾಡಿ ಎಲ್ಲ ಜನಗಳನ್ನ ಸಹಕರಿಸ ಮನವಿ ಮಾಡಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಇದಾದ ಮೇಲೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಜಿಲ್ಲಾ ಅಧ್ಯಕ್ಷರಾದಂಥ ಡಿ ರಮೇಶ್ ಅವರ ಜೊತೆ ವಿಶೇಷವಾಗಿ ರವೀಂದ್ರ ಶ್ರೀಕಂಠಯ್ಯನವರು, ಶ್ರೀರಂಗಪಟ್ಟಣದ ಮಾಜಿ ಶಾಸಕರು ನನಗೆ ಎಲ್ಲಾ ರೀತಿಯ ನೆರವನ್ನು ನೀಡಿ ಧೈರ್ಯವನ್ನು ಹೇಳಿ ಹೋಗಿರ್ತಾರೆ. ಅವ್ರಿಗೂ ವಿಶೇಷವಾಗಿ ಕೃತಜ್ಞತೆಗಳಿರ್ತದೆ. ಇದರ ಜೊತೆಗೆ ನಮ್ಮ ಪಕ್ಷದ ಮುಖಂಡರುಗಳಾದಂಥ ಕೆಆರ್ಪೇಟೆ ಶಾಸಕರಾದಂಥ ಎಚ್ ಟಿ ಮಂಜುನಾಥ್ರವರು, ನಮ್ಮ ಮಂಡ್ಯ ತಾಲೂಕಿನ ರಾಮಚಂದ್ರರವರು, MLC ಆದಂಥ ಜವರಾಯಿಗೌಡರು, ಬಂಡಪ್ಪ ಕಾಶಂಪುರವರು, ನಮ್ಮ ಡಾಕ್ಟರ್ ಅನ್ನದಾನಿಯವರು, ಪ್ರಥಮವಾಗಿ ಬಂದಂಥವರು ಡಾಕ್ಟರ್ ಅನ್ನದಾನಿಯವರು, ಅದರ ಜೊತೆಗೆ ನಮ್ಮ ರಾಜ್ಯ ನಾಯಕರು, ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಹಲವಾರು ಗಂಟೆಗಳ ಕಾಲ ನನ್ನ ಜೊತೆಗೆ ಕುಳಿತು ಧೈರ್ಯವನ್ನು ಹೇಳಿ ಹೋಗಿರ್ತಾರೆ. ಅವರ ಜೊತೆ ಬಂದಂಥ ಮಾಗಡಿಯ ಮಂಜುನಾಥ್ರವರು, ಜೊತೆಗೆ ನಮ್ಮ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿಯವರು, ಮಾಜಿ ಸಚಿವರು ಶಾಸಕರು ಆದಂಥ ಕೆಆರ್ಪೇಟೆ ನಾರಾಯಣಗೌಡರು, ನನ್ನ ಆತ್ಮೀಯರಾದಂಥ ಮುನಿರಾಜರವರು, ದೇವರಾಜರವರು, ಜಗದೀಶ್ರವರು, ಜೊತೆಗೆ ಪೂಜ್ಯ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರು, ಆತ್ಮೀಯರು ಆದಂಥ ಡಾಕ್ಟರ್ ಶ್ರೀ 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 ನಿತ್ಯಾನಂದನಾಥ ಸ್ವಾಮೀಜಿಯವರು ಖುದ್ದಾಗಿ ಆಗಮಿಸಿ ನನಗೆ ಧೈರ್ಯವನ್ನು ಹೇಳಿ ಆಶೀರ್ವಾದ ಮಾಡಿದ್ದಾರೆ. JB ನಗರದ ಇನ್ಸ್ಪೆಕ್ಟರ್ ಆದಂಥ ಬಸವರಾಜರವರು, ಅವರ ಸಿಬ್ಬಂದಿಗಳು ಬಂದು ಏನು ಜನಸಂದಣಿಯನ್ನ ದಟ್ಟಣೆಯನ್ನ ಸ್ವಲ್ಪ ನನ್ನನ್ನು ಭೇಟಿ ಮಾಡಿಸೋದ ಮೂಲಕ ಅವರೆಲ್ಲಾ ರೀತಿಯ ಯಾವುದೇ ಗಲಾಟೆ ಆಗದಂಗೆ, ಆಸ್ಪತ್ರೆ ಕೊಡದಂಗೆ ಒಂದು ವಿಶೇಷ ಧೈರ್ಯ ಹೇಳಿ ಎಲ್ಲ ಇದಕ್ಕೂ ಸಹಕಾರ ನೀಡಿದ್ದಾರೆ. ಅವರಿಗೆ ಮತ್ತೆ ಮಣಿಪಾಲ್ ಆಸ್ಪತ್ರೆಯ ಸಿಬ್ಬಂದಿ, ಸೆಕ್ಯೂರಿಟಿ ಸಿಬ್ಬಂದಿಗಳಿಗೆ ಮತ್ತೆ ನರ್ಸಿಂಗ್ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಸಹ ನಾನು ಕೃತಜ್ಞತೆಗಳ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಇದಾದ ನಂತರ ನಮ್ಮ ಆದಿಚುಂಚನಗಿರಿಯ ಪೀಠಾಧ್ಯಕ್ಷರಾದಂಥ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ನನಗೆ ಹಲವಾರು ಬಾರಿ ಕರೆಗಳನ್ನು ಮಾಡಿದ್ರು ಸಹ ನಾನು ಕರೆಯನ್ನು ಸ್ವೀಕರಿಸಕ್ಕಾಗಿರಲಿಲ್ಲ. ತದನಂತರ ಪದೇ ಕರೆಯನ್ನು ಮಾಡಿ ನನ್ನ ಆರೋಗ್ಯವನ್ನು ವಿಚಾರಿಸಿಕೊಂಡು ನನಗೆ ಅತಿವಾದ ಧೈರ್ಯವನ್ನು ಹೇಳಿದ್ದಾರೆ. ಅವರ ಆಶೀರ್ವಾದದಿಂದ ಇವತ್ತು ನಾವು ಈ ರೀತಿ ಈ ದೊಡ್ಡ ಆಘಾತದಿಂದ ಹೊರಬಂದಿರತಕ್ಕಂಥದ್ದು. ಅವ್ರಿಗೂ ಸಹ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೊತೆಗೆ ಸುತ್ತೂರು ಮಠದ ಪರಮ ಪೂಜ್ಯ ಶ್ರೀ 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 ಶಿವರಾತ್ರಿ ದಶಿಕೇಂದ್ರ ಮಹಾಸ್ವಾಮಿಗಳು ಸಹ ಕರೆಯನ್ನು ಮಾಡಿ ನನಗೆ ಸಾಂತ್ವನ ನೀಡುತ್ತಾರೆ. ಅವ್ರಿಗೂ ಸಹ ಹೃದಯ ತುಂಬಿ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ.